ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ. ಚಂಪಾ, ನನ್ನ ಸೊಸೆಗೆ ಆ ವ್ಯಾನಿಟಿ ಬ್ಯಾಗ್ ಏನ್ ಮಾಡಿದ್ದೆ? ಆ ಬ್ಯಾಗು ಬೈದಿರ್ಬೇಕು. ರಾಮರಾಮ, ಜನ ಬೈಯೋದನ್ನ ನೋಡಿದ್ದೆ. ಈಗ ಆ ಗುಂಪಿಗೆ ವ್ಯಾನಿಟಿ ಬ್ಯಾಗು ಸೇರ್ಕೊಂಡ್ಬಿಡ್ತಾ? ಯಾವ್ದು ರೈಟು ಯಾವ್ದು ರಾಂಗು ಅಂತ ಡಿಸ್ಕಸ್ ಮಾಡ್ಬೇಕು. ಆಲ್ ಆಫ್ ಯು ಕಮ್ ಹಿಯರ್. ಮೊದಲು ನೀನ್ ಸರಿಯಾಗಿದ್ದೆ ಅಲ್ವಾ ಇನ್ನೊಬ್ಬನ್ನ ಪ್ರಶ್ನೆ ಮಾಡಕ್ಕೆ? ಅತ್ತೆ, ನಿಮ್ ಮಗ ಇದಾರಲ್ಲ, ನಿನ್ನ ಕಟ್ಕೊಂಡ ಮೇಲೂ ನನ್ನ ಮಗ ಇನ್ನೂ ಬದುಕಿದಾನಲ್ಲ, ಅದೇ ನನ್ನ ಖುಷಿ. ಅಭಿ ನನಗೆ ಹೀಗ್ ಮಾಡ್ಬೋದಾ? ಏನ್ ಮಾಡ್ದ? ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ನಾಚಿಕೆ ಪಡೋಂತ ಕೆಲಸ ನಮ್ಮ ಅಣ್ಣಯ್ಯ ಏನ್ ಮಾಡ್ದ? ಬಾಜಿ ತಕ್ಕೊಂಡು ಮುತ್ಕೊಂಡ್ಬಿಟ್ಟ. ಪ್ರವೇಶ್, ಇದೇ ರೀತಿ ಟಾಕ್ ಮಾಡ್ತಿದ್ರೆ ದುಡ್ಡು ಕತ್ತಿಸ್ಬಿಡ್ತೀನಿ. ಅತ್ತೆ, ಅದು ಹೀಗಾಗಿರುತ್ತೆ. ನಮ್ಮ ಯಜಮಾನ್ರು ಅವ್ರ ಎಂಟ್ರ ಕೈನ ಪ್ರೀತಿಯಿಂದ ಹಿಡ್ಕೊಂಡು ಕುಣಿಯಕ್ ಹೋಗಿರ್ತಾರೆ. ಈ ಒಮ್ಮಗೆ ಗಂಡ ಕೈ ಹಿಡ್ಕೊಂಡ ಅಂತ ನಾಚಿಕೆ ಆಗ್ಬಿಟ್ಟಿರ್ಬೇಕು. ಗಂಡ ಕೈ ಹಿಡ್ಕೊಂಡ್ರೆ ನಾಚಿಕೆ ಆಗ್ಬಿಡ್ತಾ? ಮತ್ತೆ ಇನ್ಯಾವನ್ ಕೈ ಹಿಡ್ಕೋಬೇಕಾಗಿತ್ತಂತೆ? ನಾನು ಬಡ್ಕೋತಾನೆ ಇದೀನಿ, ನನ್ ಕೈಗಳು ಬಿಡುವಾಗಿದೆ, ಹಿಡ್ಕೊಳ್ಳಿ ಅಂತ. ಅವಯ್ಯ ಎಲ್ಲಿ ಹಿಡ್ಕೋತಾನೆ? ನನ್ ಮಾತನ್ನ ಅವಯ್ಯನು ಕೇಳಲ್ಲ, ನೀವು ಕೇಳಲ್ಲ. ಬನ್ರಿ ಸುಮ್ಮನೆ. ಬರ್ತಾ ಇರೋ ಕೋಪಕ್ಕೆ ಚಂಪನ ಸಿಕ್ಕಾಪಟ್ಟೆ ಬೈಬೇಕು ಅನ್ಸ್ತಾನೆ. ಅದೇ ನಂಗೆ ಮೂಡಿಲ್ಲ. ಬದು ಬಿಡ್ಲಾ? ಹೋಗಿ ಆ ಚಂಪಗೆ ಸಿಕ್ಕಾಪಟ್ಟೆ ಬೈದು ಉಪ್ಪು ಖಾರ ಹಾಕಿ. ಸುಮ್ನೆ ಉಪ್ಪು ಖಾರ ಹಾಕಕ್ಕಾಗತ್ತಾ? ನಿನ್ ಯೋಗ್ಯತೆ ನನ್ ಗೊತ್ತಿಲ್ವಾ? ಬೈ ತೆಗ್ದಿಸಿಟ್ಗೋ. ನಡಿಯಪ್ಪದ್ದು ಎಂತೆಂತವ್ರಿಗೋ ಉಗಿದು ಉಪ್ಪಿನಕಾಯಿ ಹಾಕಿದೀವಂತ ಈ ಚಂಪನ್ ಬಿಡ್ತೀವಾ? ಚೆನ್ನಾಗಿ ಉಗಿದ್ಬೋಣ. ಲೇ ಚಪ್ಪ, ನಿನಗೆ ತಾಕತ್ತು ಅನ್ನೋದೇ ಇದ್ರೆ ಬಾರೆ ಆಟೆ ಬಾರಲ್ಲೇ. ಯಾವನ ನಂಗೆ ಬಾರೆ ಅಂದಿದ್ದು? ನಾನು ಹೇಳಪ್ಪದ್ದು ಅಂದಿದ್ದು. ಲೇ ಚಂಪ, ಬಾರಲ್ಲೇ ಅಂದಿದ್ ನಾನು, ಬಾರೆ ಅಂದಿದ್ದು ಬಿಟ್ಲ. ಯಾಕನೆ ಕಡ್ಡಿ ಪುಡಿ ಹೆಂಗಿದೆ ಮೈಗೆ? ಲೇ ಚಂಪ, ನಾವು ನಿನಗೆ ಬೈಯಕ್ಕೆ ಅಂತ ಬಂದಿದೀವಿ, ಸುಮ್ನೆ ಬೈಸ್ಕೊಂಡ್ಬಿಡು. ಅದಕ್ಕೆ ಅಂತಾನೆ ಜಾಜತ್ಗೆ 200 ರೂಪಾಯಿ ಕೊಟ್ಟಿದ್ದಾರೆ. ನಮ್ ಪಾಡು ನಾವು ಬೈತೀವಿ, ನಿನ್ ಪಾಡು ನೀವು ಬೈಸ್ಕೊಂಡು ಸುಮ್ಮನೆ ಹೋಗ್ತಾ ಆಯ್ತಾ? ಯಾವನ್ನಾದ್ರೂ ನಮ್ ಬೈಯೋದಕ್ಕೆ ತುಟಿ ಬಿಚ್ಚಬೇಕು. ದಿನ ಪೂರ್ತಿ ಊಟ ತಿಂಡಿ ಎಲ್ಲ ಬಂದ್ ಮಾಡ್ಬಿಡ್ತೀನಿ. ಟೈಮ್ ಪರ್ಸನಿಗೂ ಒಂದ್ ಹನಿ ನೀರ್ ಸಿಗ್ಬಾರ್ದು. ನಮ್ಮಲ್ಲಿ ಯಾಕೆ ಪರವಾಗಿಲ್ಲ ಬಿಡ. ಒಂದೇ ಮನೇಲಿ ಇದ್ಮೇಲೆ ಒಂದಾಗಿ ಬಾಳು ಅಂತ ವಿಷ್ಣುವರ್ಧನ್ ಅವರೇ ಹೇಳಿದ್ದಾರೆ. ಅದನ್ನ ಹೇಳೋಗೋಣ ಅಂತ ಬಂದ್ವಿ. ಬರಬಿಟ್ಲ? ನಡಿ ನಡಿ ಬದ. ಬಲ ಬಲ ಬಲ. ಅಲ್ಲ, ಏನ್ ವಿಷಯ ಅಂತ ಹೇಳಿ. ನೋಡಮ್ಮ, ನನ್ನ ಮಗನೂ ಬಂದಾಯ್ತು. ಅದೇನ್ ನಡೀತು ಅಂತ ಹೇಳ್ಬಿಡಮ್ಮ. ನಾನು ಇವತ್ತೊಂದು ಮಾಲ್ಗೆ ಹೋಗಿದ್ದೆ. ಆ ಮಾಲ್ಗೆ ಇವರು ಬಂದಿದ್ರು. ಅಲ್ಲಿ ಒಂದ್ ಹುಡುಗಿನ ಹೇಗ್ ಹೊಗಳ್ತಾ ಇದ್ರು ಗೊತ್ತಾ? ಏನಂತ ಹೊಳ್ತಾ ಇದ್ದ? ಆ ಹುಡುಗಿ ಇವ್ರನ್ನ ಕೇಳಿದ್ರು, ಮಿಸ್ಟರ್ ಪಾಂಡುರಂಗ, ನಾನು ನಿಮ್ ವಯಸ್ಸಿಗಿಂತ ಬ್ಯೂಟಿಫುಲ್ ಆಗಿದ್ದೀನ ಅಂತ. ಅದಕ್ಕೆ ಇವರು, ಯಾ ಡೆಫಿನೆಟ್ಲಿ ಯು ಮೋರ್ ಬ್ಯೂಟಿಫುಲ್ ದನ್ ಮೈ ವೈಫ್ ಅಂದ್ರು. ಝೂನಲ್ಲಿರೋ ಸಿಂಹನು ಸುಂದರವಾಗೇ ಕಾಣುತ್ತೆ. ಅದರಿಂದ ನಮ್ಮ ಯಜಮಾನ್ರಿಗೆ ಬಂದ ಭಾಗ್ಯ ಏನು? ಚಂಪ, ನೀನು ನಮ್ಮಿಬ್ರ ವಿಷಯದಲ್ಲಿ ಮೂಗ್ ತೋರ್ಸಕ್ ಬರ್ಬೇಡ. ಸಾಕು ಸುಮ್ನೆ ರೀ. ನನಗ್ ಬಯಸೋದಕ್ಕೆ ಅಂತ ಗಂಡ್ಪಿಂಡಿಗಳಿಗೆ ಇಬ್ರಿಗೂ 200 ರೂಪಾಯಿ ಕೊಟ್ಟು ಕಳ್ಸಿದ್ರಲ್ಲ, ನಿಮಗ್ ನಾಚಿಕೆ ಆಗಲ್ವಾ? ಸ್ವಲ್ಪ ಸುಮ್ಮನೆ. ಮೊದಲೇ ಸಿಡುಕು ಮುದ್ದಿ ಸಿದ್ದಮ್ಮ ಕೂತಿದ್ದಾಳೆ. ಅಮ್ಮ ಜಾಜಿ, ನೀನು ತುಂಬಾ ಸುಂದರವಾಗಿದ್ದೀಯಮ್ಮ. ನಿಜ ಹೇಳ್ಬೇಕು ಅಂದ್ರೆ ಇನ್ನು ಮದುವೆ ಆಗದ ಹುಡುಗಿ ತರನೇ ಕಾಣ್ತೀಯ. ಮಗನೇ, ನೀನು ಸ್ವಲ್ಪ ಹೊಗಳ್ಬಿಡು, ಹಾಳಾಗ್ ಹೋಗ್ಲಿ. ಏನು 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 ಅಂತ ಹೊಗಳ್ಳಿ. ಅದು ನೋಡಿ ಮಾತ್ರ ಶ್ರೀರಂಗಮ್ಮ, ನಾವು ಕೆಲವಾರು ಮಂತ್ರಿಗಳನ್ನ ಆಡಿ ಹೊಗಳ್ತೀವಿ. ಹಾಗಂದ ಮಾತ್ರಕ್ಕೆ ಆ ಮಂತ್ರಿಗಳು ತಾವು ಕಲ್ತಿರ್ತಕ್ಕಂಥ ಕಸಬನ್ನ ಏನಾದ್ರೂ ಬಿಟ್ಟು ಬಿಡ್ತೀರಾ? ಮಾಲ್ ಅಲ್ಲಿ ಆ ಹುಡುಗಿನ ಯಾಕೆ ಹೊಗಳಿದ್ರು ಅದನ್ನ ಕೇಳಿದ್ದೆ. ಯಾಕೋ ಹೊಗಳ್ದೆ? ಅದು ನೋಡಿ ಮಾತ್ರ ಶ್ರೀರಂಗಮ್ಮ, ಪಾಪ ಅದು ತುಂಬಾ ಮುಗ್ಧವಾದ ಹುಡುಗಿ. ಇವತ್ತದೇನೋ ಒಂಥರ ಹೊಸ ಡ್ರೆಸ್ ಹಾಕೊಂಡು, ನೀಟಾಗಿರೋ ಡ್ರೆಸ್ ಹಾಕೊಂಡು ಬಂದಿದೆ. ಅವ್ರ ಅಪ್ಪ ಆಗ್ಲಿ, ಅವ್ರ ಅಮ್ಮ ಆಗ್ಲಿ, ಅವ್ರ ಸ್ನೇಹಿತರಾಗ್ಲಿ ಆ ಹುಡುಗಿ ಯಾರು ಏನೋ ಒಂದು ಮಾತು ಹೇಳಿಲ್ಲ. ಹಾಗಾಗಿ ಆ ಹುಡುಗಿ ನನ್ನ ಹತ್ರ ಬಂತು. ನಾನು ಹೇಗ್ ಕಾಣಿಸ್ತಾ ಇದ್ದೀನಿ? ಚೆನ್ನಾಗಿ ಕಾಣಿಸ್ತಾ ಇದೀಯಮ್ಮ. ಅಲ್ಲ, ನಿಮ್ ಹೆಂಡತಿಗಿಂತ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಹೌದು ಅಂತ. ಏನಿದೆ ತಪ್ಪು? ಇದು ತಪ್ಪಲ್ವಾ? ಆಯ್ತು ಬಿಡ್ರಿ, ನೀವೇ ಸುಂದ್ರಿ. ನೀವು ಜಗತ್ ಸುಂದ್ರಿ, ಅಪ್ರತಿಮ ಸುಂದ್ರಿ, ಈ ರಸ್ತೆಗೆ ಸುಂದ್ರಿ. ನೀವು ರಸ್ತೆ ರಾಣಿ ಕಂಡ್ರಿ. ಆಯ್ತಾ? ನನ್ನ ರಸ್ತೆ ರಾಣಿ ಅಂತ ಕಂಡಮ್ ಮಾಡ್ತೀರಾ? ನಿಮ್ ಮುಖ ನೋಡಕ್ಕೆ ನಂಗೆ ಇಷ್ಟ ಇಲ್ಲ. ಜಾಗ ಬಿಡ್ರಿ. ಅಲ್ಲ ಇವ್ರೆ ಹೋದ್ರೆ ಹೋಗಿ ಬಿಡಿ ಯಜಮಾನ್ರೆ. ನೀವ್ ಯಾಕೆ ಕಷ್ಟ ಮಾಡ್ತೀರಾ? ಅಡ್ಗೆ ಮನೆಗ್ ಬಂದು ನನ್ ಮುಖನೇ ನೋಡ್ತಾ ಇರಿ. ಗಂಡಗರೇಶ್ವರ, ಏಕಾಏಕಿ ನಮ್ಮ ಮೆಂಡ್ರು ನಮ್ಮ ಮೇಲೆ ಮುನ್ಸ್ಕೊಂಡ್ಬಿಟ್ರಲ್ಲ, ಏನು ಮಾಡೋದು? ಮುನ್ಸ್ಕೊಂಡಿರೋದು ಎಂಡ್ರು, ರಮ್ಸ್ಲೇಬೇಕು. ರಮ್ಸುಮ ಶಿವನೇ, ಆ ರೂಮಲ್ಲಿ ನೋ ಅಡ್ಮಿಷನ್ ಅಂತ ಬೋರ್ಡ್ ಬೇರೆ ಹಾಕಿರ್ತಾರೆ. ಏನು ಮಾಡೋದು? ಹಾಕಿದ್ದು ಹೆಂಡ್ತಿ ತಾನೆ, ಹೆಂಗಾರ ಮಾಡಿ ಸಮಾಧಾನ ಮಾಡ್ಲೇಬೇಕು.
ಎಲ್ಲಿಗೆ ಹೊರಟ ಪಾಂಡ್ರಂಗ? ಲೇ ನಾನ್ ನಿಮ್ಮನೆ ಯಜಮಾನ ಕಂಡ್ರ ಎಲ್ಲಿ ಬೇಕಾದ್ರೆ ಹೋಗ್ತೀನಿ ಎಲ್ಲಿ ಬೇಕಾದ್ರೆ ಬರ್ತೀನಿ ಅದನ್ನ ಕೇಳಕ್ ನೀವ್ ಯಾರು? ಯಾವುದೇ ಕಾರಣಕ್ಕೂ ನಿಮ್ಮನ್ನ ಒಳಗ್ ಬಿಡಬಾರ್ದು ಅಂತ ಜಾಜತ್ಗೆ ನಮ್ಗೆ ಆರ್ಡರ್ ಮಾಡಿದ್ದಾರೆ. ಗಂಡ ಹೆಂಡತಿ ಅಂದ್ಮೇಲೆ ಒಂದ್ 4 ಮಾತು ಬರುತ್ತೆ 4 ಮಾತು ಹೋಗುತ್ತೆ ಕಂಡ್ರ ಬಿಡ್ರಿ ನಮ್ಮ ಪಾಡಿಗೆ ನಾವು ಹೋಗ್ತೀವಿ. ಇನ್ನೊಂದು ಹೆಜ್ಜೆ ಮುಂದೆ ಇಟ್ಯೋ. ಏನೋ ಇಬ್ರು ಸೇರ್ಕೊಂಡು ನಾನು ನೋಡಕ್ ಬಿಡ್ತೀರಾ? ಅಂತ ಕೆಲಸ ನಮ್ಗೆ ಮಾಡಿಸ್ಬೇಡ್ರಿ. ಮಾತಾಡ್ಸಿ ಯಾಕೋ ಕಲ್ಲಾಗ್ತೇ, ಸುಮ್ನೆ ಹೋಗ. ಏನಾಯ್ತು? ಲೇ ನಿಂದಂತೂ ದಪ್ಪ ಚರ್ಮ ನಿನಗೆ ಗೊತ್ತಾಗ್ಲಿಲ್ಲ, ನಿನಗೂ ಗೊತ್ತಾಗ್ಲಿಲ್ವೇನಾ? ಏನ್ ಬಾಬಾ? ಎಣ್ಣೆ ಮೇಲೆ ಒಂದು ಸೊಳ್ಳೆ ಕೂತಿದ್ದೆ ಹಂಗೆ ಇರೋ. ಎಲ್ಲಿ ಎಲ್ಲಿ ಇಲ್ಲಿ ಎಲ್ಲಿ ಸೊಳ್ಳೆ ಸಿಕ್ತ ಜಾಸ್ಮಿಸ್ಕರ. ಎನ್ನ ಕುರುಡನ ಮಾಡು ತಂದೆ, ಎನ್ನ ಕಿವುಡನ ಮಾಡು ತಂದೆ. ಹೋಗಪ್ಪ ತಗಿ. ನಮ್ಮ ದೇಶದ ಕಥೆನೇ ಇಷ್ಟ ಆಗೋಯ್ತು. ಅಲ್ಲ, ಕಣ್ಣಿರೋರ್ಗೆ ಕಣ್ಣು ಬೇಡ, ಕಿವಿ ಇರೋರ್ಗೆ ಕಿವಿ ಬೇಡ, ಇಲ್ದೇ ಇರೋರ್ಗೆ ಇರೋರ್ಗೆ ಬೇಡ. ಈ ಗುರುಗಳ ಸಮಸ್ಯೆ ಏನು ಅಂತ ಕೇಳಬೇಡ. ಗುರುವೇ ಹೇಳು ಮಗನೇ. ಅಲ್ಲ ನೋಡಿ, ನೀವು ನನ್ನನ್ನ ಮಗನೇ ಅಂತ ಕರೆದ್ರಿ ಅಂತ ನಾನು ನಿಮ್ಮನ್ನ ಅಪ್ಪ ಅಂತ ಕರೆಯಕ್ ಆಗಲ್ಲ ಗುರುವೇ. ಪರವಾಗಿಲ್ಲ, ತಳ ಬಿಸಿ ಆಗ್ತಾ ಇದ್ರು ತಂಪಾಗಿ ಜೋಕ್ ಮಾಡ್ತೀಯ. ಗುರುವೇ ಅಂದ್ರೆ ತಮಗೆ ನನ್ನ ಕಷ್ಟ ಏನು ಅಂತ ಚೆನ್ನಾಗಿ ಗೊತ್ತೇ. ನಿನ್ನ ಹಾಗೆ ನಾನು ಕಷ್ಟಪಟ್ಟಿದ್ದೀನಿ. ನನಗಿನ್ನ ಹೆಚ್ಚು ಕಷ್ಟ ನೀನ್ ಪಡ್ತಾ ಇದೀಯ ಅಂತ ಅನ್ನಿಸ್ತಾ ಇದೆ. ಅಲ್ಲ ಗುರುವೇ, ನಾನು ಹಿಂಗೆ ಹೇಳ್ತೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ. ಅಲ್ಲ, ನೀವು ಈ ತರ ಮರದ ಕೆಳಗಡೆ ಕೂತ್ಕೊಂಡು ಎನ್ನ ಕುರುಡನ ಮಾಡೋ ತಂದೆ, ಎನ್ನ ಕಿವುಡನ ಮಾಡೋ ತಂದೆ ಅಂತ ಬಡ್ಕೊಳ್ಳೋಕ್ಕಿಂತ ನೆಟ್ಟಗೆ ಯಾವ್ದಾನ ಕಣ್ಣಾಸ್ಪತ್ರೆಗೆ ಹೋಗ್ಬಿಟ್ಟು ನಿಮ್ಮ ಕಣ್ಣುನ ಕಿವಿನ ದಾನ ಮಾಡ್ಬಿಡಿ. ಒಬ್ಬರಿಗೆ ಬಾಳ್ ಕೊಟ್ಟಂಗಾಗುತ್ತೆ, ದೇಶ ಸೇವೆನೂ ಮಾಡ್ದಂಗಾಗುತ್ತೆ, ಖರ್ಚಿಗೆ ಕಾಸು ಸಿಗುತ್ತೆ. ಅಯ್ಯೋ ಹುಚ್ಚಪ್ಪ, ಸಂಸಾರದ ಶೋಕ ಸಾಗರದಲ್ಲಿ ಮುಳುಗಿ ಹೋಗಿದ್ರು ನಿನಗಿನ್ನೂ ಉಸಿರೋಗಿಲ್ಲ. ನಾನು ಹೇಳ್ತಿರೋದು ಹೊರ ಜಗತ್ತಿನ ವ್ಯಾಮೋಹಕ್ಕೆ ಬಲಿಯಾಗದೇ ಇರೋಂತೆ ಕೂಡನ ಮಾಡು ಅಂತ. ಕಣ್ಣು ಅಂದ್ರೆ ಈ ಕಣ್ಣಲ್ಲ, ಒಳಗಣ್ಣು. ಗೊತ್ತಾಗೋಯ್ತು ಬಿಡಿ ಗುರುವೆ, ಅದೇ ಎದೆನಲ್ಲಿ ಇರ್ತದಲ್ಲ ಆ ಕಣ್ಣು. ಗುರುವೆ ಗುರುವೆ ಗುರುವೆ, ನಾನೇನ್ ತಪ್ಪು ಮಾಡಿದೆ ಅಂತ ನನ್ನ ಕಿವಿನ ಹಿಡ್ತಾ ಇದ್ದೀರಾ? ನಿನ್ ಕಷ್ಟ ಏನು ಅಂತ ತಿಳ್ಕೊಳ್ಳೋದಕ್ಕೆ ಈ ತರ ಮಾಡ್ದೆ. ಹೆಂಗ್ ಮಾಡ್ದೆ? ಚೆನ್ನಾಗ್ ಮಾಡ್ದಾ? ಚೆನ್ನಾಗ್ ಮಾಡಿದ್ರಪ್ಪ. ನಿನ್ನ ಸಮಸ್ಯೆ ಏನು ಅಂತ ನನಗ್ ಗೊತ್ತು. ಆದ್ರೂ ಒಂದ್ಸಲಿ ನಿನ್ನ ಬಾಯಿಂದಾನೇ ಕೇಳ್ಬೇಕು ಅಂತ ನನಗೆ ಆಸೆ ಆಗ್ತಾ ಇದೆ. ಅದೇನು ಅಂತ ಬೇಗ ಹೋದ್ರು. ಅದು ಏನು ಅಂತ ಬದಲು ಗುರುವೆ, 1-2 ಹೇಳ್ತೀನಿ ಕೇಳಿಸ್ಕೊಂಬಿಡಿ. ಅದು ನೋಡಿ, ನನಗೆ ಮದುವೆ ಆಗಿ ಇಷ್ಟು ವರ್ಷ ಆಯ್ತಲ್ಲ, ಇಲ್ಲಿ ತನಕ ಇಷ್ಟಾಗಿದೆ ಗುರುವೆ. ಅಲ್ಲ ಗುರುವೆ, ನಾನು ಮನೆ ಯಜಮಾನ, ಯಾರ್ಯಾರ ಮನಸ್ಸಿನಲ್ಲಿ ಏನೇನಿದೆ ಅಂತ ನನಗೇ ತಿಳ್ಕೊಳಕ್ ಆಗ್ತಾ ಇಲ್ಲ. ಅವ್ರವ್ರ ಮನಸ್ಸಲ್ಲಿ ಏನೇನಿದೆ ಅಂತ ನನಗೆ ಸ್ವಲ್ಪ ಅಡ್ವಾನ್ಸ್ ಆಗಿ ಗೊತ್ತಾಗ್ಬಿಡ್ತು ಅಂದ್ರೆ ಎಲ್ಲರನ್ನೂ ಹಂಗೆ ಗಿರ್ಗಿಟ್ಲೆ ಆಡ್ಸ್ಬಿಡ್ತೀನಿ ಗುರುವೆ. ಗಿರಿಗಿಟ್ಲೆ ಆಡ್ಸೋದು ಪರಮಾತ್ಮನ ಕೆಲಸ. ಪರಮಾತ್ಮ ಸಿಂಹನ ನಾನು 2-3 ದಪ್ಪ ನೋಡಿದ್ದೀನಿ ಗುರುವೆ. ನಾನ್ ಹೇಳ್ತಿರೋದು ಮೇಲಿರೋ ಪರಮಾತ್ಮನ ಬಗ್ಗೆ. ಆ ಪರಮಾತ್ಮ ಕೂತ್ಕೊ ಅಂದ್ರೆ ಕೂತ್ಕೋಬೇಕು, ನಿಂತ್ಕೊ ಅಂದ್ರೆ ನಿಂತ್ಕೋಬೇಕು. ಗುರುವೆ, ಅಲ್ಲ ನೀವು ಅದು ಯಾವ ಕಾಲದಲ್ಲಿ ಇದ್ದೀರಾ ಅಂತ. ಈಗಿನ ಕಾಲದ ಜನಗಳು ಪರಮಾತ್ಮನೇ ಬೋರ್ಡ್ ದೆಬ್ಬಿಸ್ಬಿಡ್ತಾರೆ. ಕಲ್ತ್ಕೊಂಡಿರ್ಬೇಕಲ್ಲ ತಾವು. ಬೆಳಕು ಹರಿದ್ರು ಸಾಕು, ಎದ್ದೇಳೋ ಮಂಜುನಾಥ, ಎದ್ದೇಳೋ ವೆಂಕಟೇಶ್ವರ ಅಂತ ಬೋರ್ಡ್ ದೆಬ್ಬಿಸ್ತಾ ಇರ್ತಾರೆ. ಮೂರ್ಖ ಶಿಖಾಮಣಿ. ಮಲಗಿರೋ ಪರಮಾತ್ಮನ್ನ ಯಾರ ಕೈಯಿಂದಾನೂ ಎಬ್ಸೋದಕ್ಕಾಗಲ್ಲ. ನಿನ್ ಕಷ್ಟ ಏನು ಅಂತ ಹೋದ್ರು. ಅಂತ ಜಾಸ್ತಿ ದುರಾಸೆ ಏನಿಲ್ಲ ಗುರುವೆ. ನನಗೆ ಒಟ್ಟಿನಲ್ಲಿ ನೆಮ್ಮದಿ ಸಿಗಬೇಕು, ಇನ್ನೊಬ್ಬರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಂಡ್ಬಿಡ್ಬೇಕು. ಅಂತದ್ ಯಾವ್ದಾನ ಒಂದು ಮದ್ದಿಟ್ಟಿದ್ರೆ ಕೊಟ್ಬಿಡಿ ಗುರುವೆ. ನನ್ನಲ್ಲಿರೋ ಶಕ್ತಿ ಸ್ವಲ್ಪ ಕೊಡ್ತೀನಿ. ಗುರುವೆ, ಏನು ಶಕ್ತಿ ಕೊಡ್ತೀನಿ ಅಂತ ಕಿವಿ ಹಿಡಿತಾ ಇದ್ದೀರಾ? ನಿನ್ನ ಕಿವಿ ಹಿಂಡಿದ್ದಕ್ಕೆ ನನ್ನಲ್ಲಿರೋ ಶಕ್ತಿ ಸ್ವಲ್ಪ ಟ್ರಾನ್ಸ್ಫರ್ ಆಯ್ತು. ಇನ್ಮೇಲೆ ನಿನಗೆ ಪರಮಾತ್ಮನಲ್ಲಿ ಯಾರ್ಯಾರು ಏನೇನ್ ನಿವೇದನೆ ಮಾಡ್ಕೊಂತಾರೋ ಅದೆಲ್ಲ ಗೊತ್ತಾಗುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡು. ಗುರುವೆ, ಇದರಿಂದ ನಮಗೇನು ತೊಂದರೆ ಇಲ್ಲ ತಾನೆ? ಹೆಚ್ಚು ಕಡಿಮೆ ಆದ್ರೆ ಅಡ್ಡ ಪರಿಣಾಮ ಇದ್ದಿದ್ದೆ. ಕಿವಿಗೆ ಮತ್ತೆ ಮನ್ಸಿಗೆ ಯಾವುದೇ ವೈರಸ್ ಅಟ್ಯಾಕ್ ಆಗ್ದಿರಂಗ್ ನೋಡ್ಕೊ. ಆಹಾ ಗುರುವೆ, ನೀವು ಕಿವಿ ಹಿಂಡಿದ ಮೇಲೆ ನಾನು ಯಾವುದೋ ಲೋಕದಲ್ಲಿ ತೇಲ್ತಾ ಇದ್ದೀನಿ. ನನಗೆ ಅದೆಂತದೋ ಶಕ್ತಿ ಬಂದುಬಿಟ್ಟಿದೆ ಅನಿಸ್ತಾ ಇದೆ ಗುರುವೆ. ಇನ್ನು ಮುಂದೆ ಬೇರೆಯವರ ಮನದ ಮಾತು ನಿನಗೆ ಕೇಳಿಸುತ್ತೆ. ಜೊತೆಗೆ ನನ್ನ ಆಶೀರ್ವಾದನೂ ನಿನಗಿದೆ. ಫಸ್ಟ್ ಜಾಗ ಖಾಲಿ ಮಾಡ್ತೀಯಾ? ಅಯ್ಯೋ, ನನ್ನ ಮಗನಿಗೆ ಈ ಗತಿ ಬಲಬಾರದಾಗಿತ್ತು ಕಣೆ. ನಾನು ಅವತ್ತಿಂದ ಬಡ್ಕೋತಾನೆ ಇದ್ದೀನಿ, ನನ್ನ ನಿಮ್ ಸೊಸೆ ಮಾಡ್ಕೊಳ್ಳಿ, ನಿಮ್ ಮಗನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ ಅಂತ. ನನ್ ಮಾತು ಎಲ್ಲಿ ಕೇಳ್ತೀರಾ? ಇದಕ್ಕೆ ನಮ್ ಸೊಸೆ ಬಿಟ್ಕೊಡ್ಬೇಕಲ್ಲೇ. ವಟ ವಟ ಅಂತ ಬೈತಾ ಇರ್ತಾಳೆ, ಲಬೋ ಲಬೋ ಅಂತ ಬಡ್ಕೋತಾ ಇರ್ತಾಳೆ. ಯಾವುದಕ್ಕೂ ಕಾಲ ಕೂಡು ಬರಬೇಕು ನನ್ನ ಬಂಗಾಲ. ಏನ್ ಯಜಮಾನ್ರೆ? ನಾನು ಯಾವ್ದಕ್ಕೂ ಬಗ್ಗಲ್ಲ, ಯಾರಿಗೂ ಜಗ್ಗಲ್ಲ. ಬಕ್ಸೋರು ಜಗ್ಸೋರು ಬರ್ತಾ ಇದಾರೆ, ಅಲ್ಲಿ ನೋಡಿ. ಲೇ ಪಾಂಡ್ರಂಗ, ಜಾಜಿ ಅವ್ರಿಗೆ ದುಡ್ಡು ಬೇಕಂತ ಸುಮ್ಮನೆ ಕೊಟ್ಬಿಡ. ಏನ್ರ ನೀವಿಬ್ರು ಅವ್ರು ಬಂಟ್ರ? ಅದು ಯಾರಿಗೆ ದುಡ್ಡು ಬೇಕೋ ಅವರೇ ಬಂದು ನನ್ನನ್ನು ಕೇಳಿ ತಗೊಂಡು ಹೋಗ್ಬೇಕಂತ ಹೇಳಿ ಹೋಗ್ರಿ. ಜಾಜತ್ಗೆ ನಿಮ್ ಮುಖ ನೋಡೋದಕ್ಕೆ ಇಷ್ಟ ಇಲ್ವಂತೆ, ಅದಕ್ಕೆ ದುಡ್ಡು ಇಸ್ಕೊಂಬ ಅಂತ ನಮ್ಮನ್ ಕಳಿಸು. ಅಲ್ಲಾಡ್ಬೇಡ ಹಂಗೆ ಇರೋ. ಏನಾಯ್ತಾ? ಲೇ, ಎಂತ ದಪ್ಪ ಚರ್ಮನ ನಿಂದು. ಕೆನ್ನೆ ಮೇಲೆ ಸೊಳ್ಳೆ ಕೂತ್ಕೊಂಡು ರಕ್ತ ಇರ್ತಾ ಇದೆ. ಸುಮ್ಮನೆ ಇದೆಯಲ್ಲ, ಹಂಗೇರ. ನಿಮ್ ಕೆನ್ನೆ ಮೇಲೆ ಬಂತ ಹಂಗೇರಿ.
ಮತ್ತೆ ಈ ಕಡೆ ಬರ್ತಾ ಸೊಳ್ಳೆ ಎಲ್ಲೋಯ್ತು? ಜಸ್ಟ್ ಮಿಸ್ ಆಗುತ್ತೆ. ಸೊಳ್ಳೆ ನೆಪ ಇಟ್ಕೊಂಡು ನಮ್ಗೆ ಹೊಡೆದಾಗ ನಾವು ಸುಮ್ಮನೆ ಇರಲ್ಲ. ಇನ್ನೊಂದ್ ಸತಿ ನಮ್ಮ ಮೇಲೆ ಕೈ ಮಾಡಿದ್ರು ಹೋಮ್ ಮಿನಿಸ್ಟರ್ ಕಂಪ್ಲೇಂಟ್ ಮಾಡ್ಬಿಡ್ತೀವಿ. ಯಾರಪ್ಪ? ಯಾರದು ಹೋಮ್ ಮಿನಿಸ್ಟ್ರು? ಜಾಜತ್ಗೆ ಇನ್ನೊಂದು ಸಲ ಅಂತ ಮಿನಿಸ್ಟರ್ಗಳ ಏಜೆಂಟ್ ಆಗಿ ನನ್ನ ಹತ್ರ ಬಂದ್ರಿ ಅಂದ್ರೆ ಇಲ್ದೇ ಇರೋ ಸೊಳ್ಳೆನ ಕರ್ಸಿ ನಿಮ್ ಮುಖದ ಮೇಲೆ ಇಟ್ಬಿಟ್ರೆ ರಪ್ರಪ್ಪ ಅಂತ ಹೊಡಿತೀನಿ. ಪಾಂಡ್ರಂಗ, ಇವಾಗ ಜಾಜಿ ಅವ್ರಿಗೆ 3000 ರೂಪಾಯಿ ಬೇಕಂತೆ, ಕೊಡ್ತಾ ಇಲ್ವಾ ಅಷ್ಟು ಹೇಳ? ನಾನೇನ್ ಇಲ್ಲಿ ದುಡ್ಡಿನ ಗಿಡ ಹಾಕಿಲ್ಲ, ಕೊಡಲ್ಲ ಅಂತ ಹೇಳಿ ಹೋಗಿ. ಏನು ಯಜಮಾನ್ರೆ? ಯಾವನಿಗೂ ಜಗ್ಗಲಿಲ್ಲ ಬಗ್ಗಲಿಲ್ಲ, ಕಟ್ಟ ಕಡೆ ತುಂಬ. ಮೈ ಗಾಡ್, ಹಬಿ ನನ್ಗೆ ಮನಿ ಕೊಡಲ್ಲ ಅಂದ್ರ? ಒಂದ್ ಕೆಲಸ ಮಾಡ್ರು, ಹಬಿಗೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡಿ. ಆ ಟಾರ್ಚರ್ ತಡ್ಕೊಳಕ್ಕಾಗದೆ ಅವ್ರು ಓಡ್ ಬಂದು ಜಾಜಿಯವರೇ ಐ ವೆರಿ ಸಾರಿ ಅಂತ ಹೇಳಿ ನಾನು ಕೇಳ್ದಷ್ಟು ಮನಿ ಕೊಡ್ಬೇಕು. ಹಾಗ್ ಮಾಡಿ. ಸುಮ್ಮನೆ ಹಾಗೆ ಮಾಡಕ್ಕಾಗತ್ತಾ? ನಿಮ್ ಯೋಗ್ಯತೆ ನನ್ ಗೊತ್ತಿಲ್ಲ. ಟೇಕ್ ದಿಸ್ ಅಂಡ್ ಡೂ ದಟ್. ಏನಪ್ಪ, ನಾನು ನಿನ್ನೆಯಿಂದ ಗಮನಿಸ್ತಾನೇ ಇದ್ದೀನಿ. ನೀವ್ ಯಾವ್ದೋ ಮನೆ ಹಾಳು ಕೆಲ್ಸ ಕೈ ಹಾಕಿದ್ದೀರಾ ಅಲ್ವೇನಪ್ಪ? ಅಲ್ಲೋ, ನೀನ್ ಆ ವಿಷಯಕ್ಕೆ ತಲೆ ಕೆಡ್ಸ್ಕೊಬೇಡಮ್ಮ. ಅದೇನು ಅಂತ ಹೇಳಿ ನಾನು ಆ ವಿಷಯಕ್ಕೆ ತಲೆ ಕೆಡಿಸ್ಕೊಳಲ್ಲ. ನಾವ್ ಯಾರ್ದೋ ತಲೆ ಹೊಡಿಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಅದೆಲ್ಲ ಮಾಡ್ಬಿಡಕ್ಕಳು, ಜೈಲಿಗೆ ಹೋಗ್ಬೇಕಾಗತ್ತೆ. ಅಲ್ಲೋ, ನಮ್ಗ್ ಹಾಗ್ ಮಾಡು ಅಂತ ಮೇಲಿಂದ ಆದೇಶ ಬಂದಿದೆ ಅಮ್ಮ. ಮೇಲಿಂದ ಅಂದ್ರೆ ಆಕಾಶದಿಂದನಾ? ಅಲ್ಲ ಕಣೆ, ಹೈಕಮಾಂಡ್ ಇಂದ. ನನಗ್ ಗೊತ್ತಾಗೋಯ್ತು, ಇದು ಜಾತಿ ಹತ್ಯೆ ಕಡೆಯಿಂದ ತಾನೇ? ಕರೆಕ್ಟ್ ಆಗಿ ಹೇಳಿದೆ. 200 ರೂಪಾಯಿ ಕೊಟ್ಟು ಇಂತ ಮನೆ ಹಾಕಿ ಕೆಲಸ ಮಾಡು ಅಂತ ಹೇಳಿದ್ರೆ ನಾವ್ ಮಾಡಿದ್ಯಾ? ಯಾಕಮ್ಮ ಹೊಡೆದೆ? ಇನ್ನೇನಪ್ಪ, ಅವ್ರು ಕೂಡ 200 ರೂಪಾಯಿ ಆಸೆಗೆ ತಲೆ ಹೊಡೆಯೋ ಕೆಲಸ ಮಾಡ್ತೀನಿ ಅಂತಿದ್ದೀರಲ್ಲ, ನಿಮ್ಗೆ ನಾಚೆ ಆಗಲ್ಲ? ನಮ್ ಕ್ಯಾರೆಕ್ಟರ್ ಅದು ಪಲ್ಲು. ನೀನ್ ಹೇಳಿದೆ ಅಂತ ನಮ್ ಕ್ಯಾರೆಕ್ಟರ್ ಚೇಂಜ್ ಮಾಡ್ಕೊಂಡ್ಬಿಟ್ರೆ ಬರೋದು ಬರಲ್ಲ. ಏನಾದ್ರೂ ಮಾಡ್ಕೊಂಡು ಹಾಳಾಗ್ ಹೋಗಿ. ನೋಡೋ, ಈಗ ಪಾಂಡ್ರಂಗ ಬರ್ತಾನೆ. ಬಾಗಿಲು ತಳ್ಳಿದ ತಕ್ಷಣ ಬಕೆಟ್ ಅವ್ರ ತಲೆ ಮೇಲೆ ಬೀಳುತ್ತೆ, ಮೈಯೆಲ್ಲ ಒದ್ದೆ ಆಗುತ್ತೆ, ಜೊತೆಗೆ ಬಕೆಟ್ ತಲೆ ಹೊಡೆದು ಗಾಯನೂ ಆಗುತ್ತೆ. ಆದ್ರೆ ನಾವ್ ಈ ವಿಷಯ ಯಾರಿಗೂ ಹೇಳ್ಬಾರ್ದು. ನಾವ್ ಯಾಕೆ ಹೇಳೋಣ? ಎಲ್ಲ ಪರಮಾತ್ಮ ನೋಡ್ಕೊತಾನೆ. ಪರಮಾತ್ಮ ನನಗೆಲ್ಲ ಕೇಳಿಸ್ತಪ್ಪ. ಅವ್ರಿಗೀಗ ಕಾದಿದೆ. ಕರೆಕ್ಟಾಗ ತಮ್ಮನಕ್ಕ ಬಾಗಲ ಮುಂದೆ ನಿಂತ್ಕೊಂಡು ಏನ್ರ ಮಾಡ್ತಾ ಇದ್ರೆ? ನಿಮ್ಗೋಸ್ಕರ ಕಾಯ್ತಿದ್ದೀವಲ್ವಾ? ಜಾಜತ್ಗೆ ನಿಮ್ಗೋಸ್ಕರ ತಂದಿರಂತೆ, ಅದ್ ಕೊಡ್ಬೇಕಂತೆ. ಹೋಗಿಸ್ಕೋಗಿ. ಸರಿ ಥ್ಯಾಂಕ್ಸ್ ಕಣ್ರ. ಅಳಿ ಅಂದ್ರೆ ಅದು ನಾನು ನಿಮ್ಗೊಂದು ಮುಖ್ಯವಾದ ವಿಷಯ ಹೇಳೋದನ್ನೇ ಮಾಡ್ತುಬಿಟ್ಟಿದ್ದೆ. ಏನ್ವಾ? ಮೊನ್ನೆ ಹೈದರಾಬಾದ್ಗೆ ಹೋಗಿದ್ನಲ್ಲ, ನನ್ನ ಸ್ನೇಹಿತ ತುಂಬಾ ಒಳ್ಳೆ ಕಂಪ್ನಿ ಇಟ್ಟಿದ್ದಾನೆ ಕಡ. ಅವ್ನ ಕಂಪ್ನಿನಲ್ಲಿ ನಿನ್ನ ಕೆಲ್ಸಕ್ಕೆ ತಗೋತಾರಂತೆ. ಸ್ವಲ್ಪ ಅಪಾಯಿಂಟ್ಮೆಂಟ್ ಲೆಟರ್ ಕಳಿಸಿದ್ದಾನೆ. ನೀನ್ ನೋಡ್ಲಿಲ್ವೇನ? ಎಲ್ಲಿಟ್ಟಿದ್ದೀರ ಅದನ್ನ? ಫೋನ್ ಕೆಳಗಡೆನೆ ಇಟ್ಟಿದ್ನಲ್ಲ. ಥ್ಯಾಂಕ್ ಯು ಬಾಬಾ. ಏನಾಯ್ತು? ಅದು ಸಾಹೇಬ್ರು ನನ್ನ ತಲೆನ ಹೊಡಿಬೇಕು ಅಂತ ಸ್ಕೆಚ್ ಹಾಕೊಂಡಿದ್ರು. ಹಣೆ ಬರ ಅವ್ರ ತಲೆನ ಅವರೇ ಹೊಡ್ಕೊಂಡ್ರು. ಏನಪ್ಪ, ಅಣ್ಣ ಅಂತಲೇ ಯಾಕೆ ಹೊಡಿಯಕ್ ಹೋದ್ರಿ? ನಾವು ಜಾಜಿ ಅವ್ರು ಹೇಳಿದ್ರು ಅಂತ ಪಾಂಡ್ರಂಗನ್ ತಲೆ ಹೊಡಿಯಕ್ ಹೋದ್ವಿ. ನೋಡಿದ್ರೆ ಇವನೇ ತಲೆ ಹೊಡ್ಕೊಂಬಿಟ್ಟ. ಅವ್ರು ಹೇಳಿದ್ರು, ನೀವು ಕೇಳಿದ್ರಿ, ಈಗ ಅನ್ಭವಿಸಿ. ಇನ್ನೊಬ್ರಿಗೆ ತೊಂದ್ರೆ ಕೊಡಕ್ ಹೋದ್ರೆ ಹೀಗೆ ಆಗೋದು. ನಿಮ್ಮಿಬ್ರಿಗೂ ಸ್ವಲ್ಪನಾದ್ರೂ ಸೆನ್ಸ್ ಅನ್ನೋದು ಇದೆಯೇನೋ? ಹಬಿಗ್ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಟು ನನಗ್ ಸಾರಿ ಕೇಳೋ ಹಾಗೆ ಮಾಡಿ ಅಂದ್ರೆ ನೀವೇ ಏಟ್ ತಿನ್ಕೊಂಡ್ ಬರ್ತಿರಲ್ಲ. ನಾವ್ ಒಂದ್ಸಲ ಯಾಮಾರಿರ್ಬೋದು ಜಾಜಿ ಅವ್ರೆ, ಪ್ರತಿ ಸಲ ಯಾಮಾರೋದಿಲ್ಲ. ವಿಟ್ಲಂಗೂ ಸಾರಿ ಕೇಳ್ಬೇಕು, ನಿಮ್ಗೂ ಸಾರಿ ಕೇಳ್ಬೇಕು. ಹಾಗೆ ಮಾಡ್ತೀನಿ ಈ ಸಲ. ಏನು ಮಾಡ್ತೀಯಾ? ಪಾಂಡ್ರಂಗನ ಕೈ ಕಾಲ್ ಕಟ್ಟಾಕಿ ಅನ್ನ ನೀರಿಲ್ದಿರ ಒಂದು ಮೂಲೆಯಲ್ಲಿ ಬಿಸಾಕಿದ್ರೆ ನಮ್ಮ ದಾರಿಗೆ ಬರ್ತಾನೆ. ಪರಮಾತ್ಮ ಕೇಳಿಸ್ತಪ್ಪ, ಎಲ್ಲ ಕೇಳಿಸ್ತು. ಸರಿಯಪ್ಪ, ಹಂಗೆ ಮಾಡ್ತೀನಿ. ಪದಪ್ಪ ಬಾರಪ್ಪ ಇಲ್ಲಿ. ಏನ ಪಾಂಡ್ರಂಗ ಕರೆದಿದ್ದ? ಈ ಕೈ ಕಾಲ್ ಕಟ್ಟಿ ಅನ್ನ ನೀರಿಲ್ದಂಗ್ ಮಾಡೋದು ಯಾರನ್ನಪ್ಪ? ಇಲ್ಲಪ್ಪ, ನಾನೇನು ಹಂಗ ಹೇಳಿಲ್ಲಪ್ಪ. ಸುಳ್ಳು ಬೇರೆ ಬರುತ್ತೀರ, ಕತ್ತೆ ಬಡವ. ಮಾಡ್ತೀನಿ ತಾಳು. ಏ ಪದಪ್ಪ, ಅಲ್ಲಿ 2 ನಕ್ಷತ್ರ ಕಾಣಿಸ್ತಾ ಇದಾವ ನೋಡ. ಎಲ್ಲೋ ಕಾಣಿಸ್ತಾನೆ ಇಲ್ವಲ್ಲ? ಈ ಕಾಣಿಸುತ್ತೆ ನೋಡ. ಲೇ ದಡಿಯ ತಾಂಡಿಗ ಪದ್ಮಾಸ್ ರಾಸ್ಕಲ್. ಲೇ ನನಗೆ ಕಟ್ಟಾಕ್ಬಿಟ್ಟು ಅನ್ನ ನೀರಿಲ್ದಂಗ್ ಮಾಡ್ತೀಯನ? ಲೇ ನಿನ್ನ ಯಾರು ಬಂದು ಬಿಡಿಸ್ಕೊಂಡು ಹೋಗ್ತಾರೆ ಅಂತ ನಾನ್ ನೋಡ್ತೀನಿ. ಅಲ್ಲೇ ವಾಟರ್ ಟ್ಯಾಂಕ್ ಇಲ್ಲೇ ಇದೆ, ಒಂದೇ ಒಂದು ಹನಿ ನೀರು ನೀನ್ ಸಿಕ್ಕಬಾರ್ದು. ಹಂಗ ಮಾಡ್ತೀನಿ. ಗೊತ್ತಾನೆ ಲೇ, ನಾನು ಯಾರು ಅಂತ ಗೊತ್ತು ತಾನೇ. ಮೊದ್ಲೇ ಅವನು ಮೂರ್ಛೆ ಹೋಗಿದ್ದಾನೆ, ಅವನಿಗೇನು ಗೊತ್ತಾಗುತ್ತೆ? ತಪ್ಪು ಹೋಗಲೇ ಒಂದು ರಾಜು. ಪದ್ದು, ಲೋ ಪದ್ದು.
ಏನಪ್ಪ ತಲೆ ಗೇಟ್ ಬಿದ್ದಿದೆಯಲ್ಲ ರೆಸ್ಟ್ ತಗೊಳಕ್ ಬಿಟ್ಟು ಯಾಕಿದ್ ಬಂದ್ರಿ? ಪಲ್ಲು ನಮ್ ಪದ್ದು ಯಾಕೋ ಸಿಕ್ಕಾಪಟ್ಟೆ ನೆನಪಾಗ್ತಾ ಇದ್ದಾನೆ. ಆ ಹಾಳಾಗ್ ಪದ್ದು ಕೊಟ್ಟಿರೋ ಐಡಿಯಾದಿಂದಾನೆ ನಿಮ್ ತಲೆ ಗೇಟ್ ಬಿದ್ದಿದ್ದು. ಅಳೆ ಅಂದ್ರೆ ಪದ್ದು ಎಲ್ಲಿದ್ದಾನೆ ಅಂತ ಹುಡುಕ್ತಾ ಇದ್ರಲ್ವಾ? ಅವನು ಎಲ್ಲಿದ್ದಾನೆ ಅಂತ ನಂಗೆ ಗೊತ್ತಪ್ಪ. ಎಲ್ಲಿದ್ದಾನೆ ಬಾವ? ಏನೋ ದೋಸೆ ತಿನ್ಬೇಕು ಅಂತ ಈಗ ತಾನೇ ಹೊರಟೋ ನನ್ನೊಬ್ಬನೇ ಬಿಟ್ಟು ಅವನೊಬ್ಬನೇ ದೋಸೆ ತಿನ್ನಕ್ ಹೋದ್ನಾ? ಬಿಟ್ಲಿಂಗ್ ಯಾಕೆ ಹೇಳ್ಬೇಕು? ಅವ್ನ ಪಾಲಿನ ದೋಸೆನೂ ನಾನೇ ತಿಂತೀನಿ ಅಂತ ಹೇಳ್ತಾ ಇದ್ದೆ. ಇಲ್ಲ ಬಾವ, ಜಾಜತ್ಗೆ ಮಸಾಲೆ ದೋಸೆ ದುಡ್ಡು ಕೊಡೋದಾದ್ರೆ ನಮ್ಮಿಬ್ರಿಗೂ ಸೇರಿಸ್ಕೊಡ್ತಾರೆ ಅಂತಂದ್ರೆ ಇವ್ನೊಬ್ನೇ ಯಾಕೆ ಹೋದ? ಅದು ಅಳಿ ಅಂದ್ರೆ ಏನಾಗಿದೆ ಗೊತ್ತಾ? ಅದು ನಿಮ್ ತಲೆಗೆ ಸಾರಿ ಅದು ನಿಮ್ ತಲೆಗೆ ಏಟ್ ಬಿತ್ತಲ್ಲ, ಆವಾಗಿಂದ ಅದೇನೋ ಜಾಜಿ ಅವರು ಅವ್ನಿಗೆ ಸರಿ ಬರ್ತಾ ಇಲ್ವಂತೆ. ಅದಕ್ಕೆ ಪಾಂಡ್ರಂಗ ಇನ್ಮೇಲಿಂದ ನಾನು ಅವ್ರ ಪಾರ್ಟಿ ಬಿಟ್ಬಿಡ್ತೀನಿ, ನಿಮ್ ಪಾರ್ಟಿಗೆ ಸೇರ್ಕೋತೀನಿ ಅಂತ ಕಾಲ ನನ್ಗೊತ್ತು. ಅಯ್ಯೋ ಪಾಪ ನಿಕೃಷ್ಟ ಅನ್ಸ್ಬಿಡ್ತು. ಅದಕ್ಕೆ ತೆಗೆದು 200 ರೂಪಾಯಿ ಎದೆ ಮೇಲೆ ಬಿಸಾಕ್ದೆ. ಬಿಟ್ಲಿಂಗ್ ಮಾತ್ರ ಹೇಳಕ್ ಹೋಗ್ಬೇಡಿ, ನಾನು ಒಬ್ಬನೇ ದೋಸೆ ತಿಂತೀನಿ ಅಂತ ಹೋದ. ವಿಟ್ಲಾ, ವೇರ್ ಇಸ್ ಪದ್ದು? ಅವನ ಬಗ್ಗೆ ನನ್ನ ಹತ್ರ ಮಾತಾಡಿ. ವೈ ವಾಟ್ ಹ್ಯಾಪನ್? ಅವನು ಪಾರ್ಟಿ ಸೆಂಡ್ ಮಾಡ್ಬಿಟ್ಟಿದ್ದಾನೆ. ರಿಯಲಿ? ಯಾ, ಅದು ನೋಡ್ರೋ, ನನ್ನ ಮುಂದೆ ಅವನು ವಿಚಾರ ಮಾತಾಡಿದ್ರೆ ನನಗೇನೋ ಒಂಥರ ಆಗತ್ತೆ. ನಾನು ಹಿಂಗ್ ಬರ್ತೀನಪ್ಪ. ಅಳಿ ಅಂದ್ರೆ ಆದಷ್ಟು ಬೇಗ ಗಾಯನ ವಾಸಿ ಮಾಡ್ತೀನಿ. ಜಾಜತ್ಗೆ ಪದ್ದು ನಮ್ ಪಕ್ಷ ಬಿಟ್ಟು ಬಾವನ್ ಪಕ್ಷಕ್ಕೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಹೌದಮ್ಮ, ಕೌರವರ ಪಕ್ಷ ಸರಿ ಇಲ್ಲ ಅಂತ ಪಾಂಡವರ ಪಕ್ಷ ಸೇರ್ಕೊಂಡಿದ್ದಾನೆ. ಪಾಂಡವನು ಒಳ್ಳೆಯವನು ಅಂತ ಮಹಾಭಾರತದ ಕಾಲದಿಂದಲೂ ಗೊತ್ತಿರೋ ವಿಷಯ. ಇದಲ್ಲೇನ್ ತಪ್ಪು? ಅತ್ತೆ, ವಿಷಯ ಗೊತ್ತಿಲ್ಲ, ನೀವ್ ಏನೇನೋ ಟಾಕ್ ಮಾಡ್ಬಿಡಿ. ಈ ನಡುವೆ ನಿಮ್ ಮಗ ಎಷ್ಟು ಫಿಟ್ಟಿಂಗ್ ಇರ್ತಿದಾರೆ ಗೊತ್ತಾ? ಸಾಕು ಸುಮ್ನಿಲ್ಲಮ್ಮ, ಗಾಂಧಾರಿ ತರ ಮಾತಾಡ್ಬೇಡ. ಜಾಜ್ ಅವ್ರ ಹತ್ರ ಏನ್ ದುಡ್ಡಿಸ್ಕೊಳ್ಳೋದು? ನನ್ನ ಪಾಲಿಗೆ ಪಾಂಡ್ರಂಗ ಸತ್ತೋಗಿದಾರ ಅಂತ ಪಾವನ ಪುಸ್ಲಾಯಿಸಿ ಅವ್ರ ಹತ್ರ 200 ರೂಪಾಯಿ ಇಸ್ಕೊಂಡು ಒಬ್ಬನೇ ಮಸಾಲೆ ದೋಸೆ ತಿನ್ನಕ್ ಹೋಗಿದ್ದಾನೆ. ಹೌದಾ? ಅವ್ನಿಗೆ ಈಗ್ಲೇ ಫೋನ್ ಮಾಡಿ ಚೆನ್ನಾಗಿ ಹೋಗಿತೀನಿ. ಏನಾಯ್ತು ಜಾಜತ್ಗೆ? ಬಾಯಿ ತುಂಬಾ ಮಸಾಲೆ ದೋಸೆ ತುಂಬಿಕೊಂಡಿದ್ದಾನೆ ಅನ್ಸುತ್ತೆ, ರಿಸೀವೇ ಮಾಡ್ತಾ ಇಲ್ಲ. ಅಯ್ಯೋ, ಆಲೂಗೆಡ್ಡೆ ಪಲ್ಯ ಚೆನ್ನಾಗಿದ್ಯೋ ಏನೋ, ಜಾಜತ್ಗೆ ಹೊಟ್ಟೆ ಉರಿಸ್ತಿದ್ರಲ್ಲ. ನಾನೊಂದ್ಸತಿ ಫೋನ್ ಟ್ರೈ ಮಾಡಲ್ಲ? ನೋ, ಪದ್ದು ಒಂದ್ಸಲ ನಮ್ ಪಾರ್ಟಿನ ಬಿಟ್ಟು ಹೋದ್ಮೇಲೆ ನಾವ್ ಯಾರು ಮಾತಾಡ್ಸೋದೇ ಬೇಡ. ನಿನಗ್ ಮಸಾಲೆ ದೋಸೆ ತಾನೆ ಬೇಕು, ಪಲ್ಲು ತಂದು ಬಿಸಾಕ್ತಾಳ. ಪದ್ದು, ನಿನ್ಗೇನೋ ಬಂದಿದ್ದೆ ದೊಡ್ಡ ರೋಗ, ಕಟ್ಟಾಕೊಂಡು ಯಾಕೋ ಬಿದ್ದಿದ್ಯಾ? ಪದ್ದ ಚೆನ್ನಾಗಿ ಜ್ಯೂಸ್ ಕುಡಿರ್ತಾನೆ. ಈಗ ಹೇಳಿ ಏನಾಯ್ತು ಅಂತ. ಅತ್ತವ್ರೆ, ಅಯ್ಯ ಬನ್ರಿ. ಅಳಿಯಂದಿನಿ, ನಾಳೆಗೆ ಉದ್ದಾಗ್ತಾ ಇದೆ. ಏನ್ ಸಮಾಚಾರ? ಸಾಕು ಸುಮ್ಮನಿರಿ. ನಿಮ್ ಮಗ ಮಾಡೋದು ಒಂದ ಎರಡ? ನನ್ನ ಆಪ್ತ ಮಿತ್ರನಿಗೆ ಅನ್ನ ನೀರು ಕೊಡದೆ ಕಟ್ ಹಾಕಿ ಮೇಲ್ಗಡೆ ಬಿಸಾಕಿದ್ರು. ಏನು ಪಲ್ಲು ನೋಡಿದ್ದಕ್ಕೆ ಬದುಕೊಂಡ, ಇಲ್ಲ ಅಂತಿದ್ರೆ ಸುಳ್ಳು ಪಳ್ಳೆಲ್ಲ ಬೋಳಿದ್ರೆ ನಾನ್ ಸುಮ್ನೆ ಇರಲ್ಲ. ಈ ಕಟ್ಟಾಕ್ಬಿಟ್ಟು ಅನ್ನ ನೀರನ್ನ ಕೊಡಬಾರ್ದು ಅಂತ ಮೊಟ್ಟ ಮೊದಲ ಬಾರಿಗೆ ಯೋಚನೆ ಮಾಡಿದ್ದು ತಾವೇ ತಾನೆ? ಇಲ್ಲ, ಅಯ್ಯ ನೀನ ಸೊಳ್ಳೆ ಕೂತಿತ್ತನ? ಇಲ್ಲ ಕಣ, ನಿಜಕ್ಕೂ ಹೊಡೆದೆ. ಇಲ್ಲಾಂದ್ರೆ ಇನ್ಯಾಡು ಬಿಡ್ತೀನಿ. ಹೌದೌದು, ನಾನೇ ಮೊದ್ಲು ಪ್ಲಾನ್ ಮಾಡಿದ್ದು. ನೋಡ್ದೇನ್ರಿ ಮಿಸ್ಟರ್ ಪದ್ಮರಾಜ್, ನೀವು ನನಗೇನೋ ಮಾಡ್ಬೇಕು ಅಂತ ಹೊರಟ್ರಿ, ಆ ಪರಮಾತ್ಮ ನಿಮಗೇ ಮಾಡ್ಬಿಟ್ಟ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡನ್ನ ಕಟ್ ಹಾಕಿ ಉಪವಾಸ ಕೆಡಗಬೇಕು ಅಂತ ಮಾಡಿದಿಲ್ಲ. ಚಂಪನಿಗೆ ಹೇಳಿ ನಿಮ್ಮ ಮೂಲ ಜನಕ್ಕೂ 1 ವಾರ ಅನ್ನ ನೀರಿಲ್ದಂಗ್ ಮಾಡ್ತೀನಿ. ಇನ್ನು ತಡ ಮಾಡೋದು ಬೇಡವೇ ಬೇಡ. ಗುರುಗಳನ್ನ ಕರ್ಸಬೇಡ. ಗುರುವೇ ಹೇಳು ಮಗನೇ. ಗುರುಗಳೇ, ನಮೋ ನಮನಪ್ಪ. ಅದು ಎಂತ ಶಕ್ತಿ ಕೊಟ್ಟಿದ್ರಿ ಅಂತೀನಿ. ಅಲ್ಲ, ನೀವು ಕೊಟ್ಟಿರೋ ಶಕ್ತಿಯಿಂದ ಮನೆ ಮಂದಿನೆಲ್ಲ ಮಟ್ಟ ಹಾಕ್ಬಿಟ್ಟೆ. ಯಾಕೋ ಈ ಶಕ್ತಿ ಸಾಲ್ತಾ ಇಲ್ಲ ಅನ್ಸ್ತಾ ಇದೆ. ಇನ್ನೊಂದ್ಸಲ ನಾನು ಕಿವಿ ಹಿಡ್ಬಿಟ್ಟು ಇನ್ನೂ ಎಕ್ಸ್ಟ್ರಾ ಶಕ್ತಿ ಕೊಟ್ಬಿಡಿ. ಈ ಸಲ ಜಗತ್ತನ್ನೇ ನಿಯಂತ್ರಿಸ್ಬಿಡ್ತೀನಿ. ಬೇಡ ಮಗನೇ, ಜಗತ್ತನ್ನ ನಿಯಂತ್ರಿಸೋದು ತುಂಬಾ ಕಷ್ಟ. ಎಲ್ಲರ ಕಷ್ಟನೂ ನಿನ್ ಕೈಲಿ ನಿಭಾಯಿಸೋದಕ್ಕಾಗೋದಿಲ್ಲ. ಏನು ಆಡೋ ಮಾತಿಗೊಂದು ಅರ್ಥ ಬಿಡ್ಬೇಕು ಗುರುಗಳೇ. ಸುಮ್ಮನೆ ನಿಮ್ ಗಡ್ಡ ಬೆಳಗ್ ಮಾಡ್ಕೊಂಡ್ರೆ ಅಷ್ಟೇ, ಬುದ್ಧಿ ಮಾತ್ರ ಸಿಗಿರ್ಲಿಲ್ಲ. ಗುರುಗಳೇ, ಮನೆ ಮಂದಿನೇ ಮಟ್ಟ ಹಾಕಿದ ಮಗ ನಾನು. ಇನ್ನು ಜಗತ್ನವ್ರನ್ನ ಬಿಡ್ತೀನ? ನೀನ್ ಸುಮ್ಮನೆ ಕಿವಿ ಹಿಂಡ್ಬಿಟ್ಟು ನನ್ನ ಶಕ್ತಿ ಕೊಟ್ಬಿಟ್ಟು ಹೋಗಪ್ಪ. ಆಮೇಲೆ ನೋಡು, ಇಡೀ ಜಗತ್ತನ್ನ ಹಂಗಾಗಿ ಗಿರ್ಗಿಟ್ಲೆ ಆಗ್ತದೆ. ಕಾಲಾಯ ತಸ್ಮೈ ನಮಃ. ಅಯ್ಯೋ, ನೀನ್ ಮತ್ತೆ ಹಿಂಡಪ್ಪ ನೀನು. ಯಾವ್ದೋ ಲೋಕದಲ್ಲಿ ತೇಲ್ದಂಗ ಅನಿಸ್ತಾ ಇದೆಯಲ್ಲಪ್ಪ. ಅದು ಎಂತದೋ ಶಕ್ತಿ ಬಂದಂಗ ಅನಿಸ್ತಾ ಇದೆ. ಬೆಳಕು ಅರಿತಿದ್ದಂಗೆ ವರ್ಲ್ಡ್ ಟೂರ್ ಮಾಡಿ ವರ್ಲ್ಡ್ ಅಲ್ಲಿರೋ ಎಲ್ಲರನ್ನು ಹುಡುಕ್ ಮಟ್ಟ ಹಾಕ್ಬಿಡ್ತೀನಿ. ಹೇ ಗಂಡುಗಲಿ, ಇನ್ನು ನನಗೆ ಸಮನಾರು. ಬೆಳಗ್ಗೆ ಹರಿಲೆ ಒಬ್ಬೊಬ್ರಿಗೂ ದಿದೆ ಕಾದಿದೆ. ಪರಮಾತ್ಮ
ಪರಮಾತ್ಮ ನನಗ್ ಜಮೀನ್ ಸಿಗೋಗ್ ಮಾಡಪ್ಪ. ಅಪ್ಪ ನನ್ನ ಡಿನೋಟಿಫಿಕೇಶನ್ ಹಗರಣದಿಂದ ಪಾರ್ ಮಾಡಪ್ಪ. ಎಷ್ಟು ಕೋಟಿ ಬೇಕಾದ್ರೂ ಲಂಚ ಕೊಡ್ತೀನಿ, ಬೇಲ್ ಸಿಗಾಂಗ್ ಮಾಡಪ್ಪ. ನಾನೊಂದು ಕೊಲೆ ಮಾಡ್ಬೇಕು ಅಂತಿದ್ದೀನಿ, ನಂಗೆ ದಾರಿ ತೋರ್ಸು ತಂದೆ ಪರಮಾತ್ಮ. ಆಗಲ್ಲಪ್ಪ ನನ್ನ ಕೈಲಿ ಆಗಲ್ಲ. ಏನು ಯಜಮಾನ್ರೆ ಇಷ್ಟೊತ್ತಲ್ಲಿ ಹೀಗ್ ಬಡ್ಕೋತ್ರಲ್ಲ, ಜನರು ನಮ್ಮ ಬಗ್ಗೆ ತಪ್ಪು ತಿಳ್ಕೊಳ್ಳಲ್ಲ. ಏಯ್ ತಪ್ಪು ತಿಳ್ಕೊಳ್ಳೋರ್ ಮನೆಗೆ ಇಷ್ಟ್ ಬೆಂಕಿ ಇಕ್ಕ. ನನ್ನ ಪರಿಸ್ಥಿತಿನ ಯಾರ ಹತ್ರನೇ ಹೇಳ್ಕೊಳ್ಳಿ. ನೆಮ್ಮದಿ ಕಣ್ಣು ಮುಚ್ಚಿಬಿಟ್ರು ಸಾಕು, ಜಗತ್ತಿನಾಗಿರೋರೆಲ್ಲರೂ ಬಂದು ನನ್ನ ಹತ್ರನೇ ಬೇಡಿಕೆಗಳನ್ನ ಹೇಳ್ಕೊತಾ ಇದ್ದಾರೆ. ನನ್ನ ಬೇಡಿಕೆನ ಯಾರ ಹತ್ರ ಹೇಳ್ಕೊಳ್ಳೆ? ಎಲ್ಲಾರ ಬೇಡಿಕೆನೂ ನಿಮ್ ಕಿವಿಗ್ ಕೇಳಿಸುತ್ತೆ, ಆದ್ರೆ 3 ವರ್ಷದಿಂದ ನನ್ನ ಮದ್ವೆ ಆಗಿ ಅಂತ ನಾನ್ ಬೇಡಿಕೆ ಇಟ್ಟಿದ್ದೀನಲ್ಲ, ಅದೇನಾದ್ರೂ ನಿಮ್ ಕಿವಿಗ್ ಬೀಳುತ್ತಾ? ಕೋಟ್ಯಾಂತರ ಜನರ ಮಧ್ಯೆ ಇದು ನಿನ್ನ ಬೇಡಿಕೆನೆ ಅಂತ ನನಗೆ ಹೆಂಗೆ ಗೊತ್ತಾಗಬೇಕು? ತೆಪ್ಪು ಹೋಗ ನೀನು. ಏನಾದ್ರೂ ಮಾಡ್ಕೊಂಡು ಹಾಳಾಗೋಗಿ, ಇನ್ನೊಂದ್ಸತಿ ಏನಾದ್ರೂ ಹಾಗೆ ಬಡ್ಕೊಂಡ್ರೆ ಬದ್ನೆಕಾಯಿ ತಗೊಂಡ್ ಬಾಯ್ ತುರ್ಪು. ಅಯ್ಯೋ ಭಗವಂತ, ಎಂತ ಕಟ್ಟಕ್ ಸಿಲ್ಕಿಸ್ಬಿಟ್ಟಪ್ಪ. ನೆಮ್ಮದಿಯಾಗಿ ನಿದ್ದೆ ಕೊಟ್ಬಿಡಪ್ಪ ಸಾಕು. ನೀನ್ ನನ್ ಬೇಡಿಕೆನ ಈಡೇರಿಸಿಲ್ಲ ಅಂದ್ರೆ ಕಲ್ ತಗೊಂಡು ಹೊರತು ಸಾಯಿಸ್ಬಿಡ್ತೀನಿ ಪರಮಾತ್ಮ. ತಗೊಂಡು ತಲೆ ಎಗರಿಸ್ಬಿಡ್ತೀನಿ ಪರಮಾತ್ಮ. ತೊಟ್ಟಿ ನೀರಲ್ಲಿ ಹಂಗಂಗೆ ಮುಳುಗ್ಬಿಟ್ಟು ಸಾಯಿಸ್ಬಿಡ್ತೀನಿ. ನೀನೇನಾದ್ರೂ ನನ್ನ ಬೇಡಿಕೆ ಈಡೇರಿಸಿಲ್ಲ ಅಂದ್ರೆ ನೀನು ಮಲಗಿದ್ದಂಗೆ ಮಲಗಿಸ್ಬಿಡ್ತೀನಿ ಪರಮಾತ್ಮ. ಆಗಲ್ಲಪ್ಪ, ಆಗಲ್ಲ, ನನ್ನ ಕೈಲಿ ಆಗಲ್ಲ. ಗುರುವೇ, ಹೇಳು ಮಗನೇ. ಅಯ್ಯೋ ಗುರುವೇ, ಆಗಲ್ಲ, ಆಗಲ್ಲಪ್ಪ, ನನ್ನಿಂದ ಆಗಲ್ಲ. ಮಾಡ್ಬಿಟ್ಟೆ ಗುರುವೇ, ನಾನು ತಿಳಿದೇನೆ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನನ್ನಿಂದ ಪರಮಾತ್ಮನ ಪೋಸ್ಟ್ ನಿಭಾಯಿಸಕ್ ಆಗಲ್ಲ ಗುರುಗಳೇ. ಅದಷ್ಟು ಸರಳ ಇಲ್ಲ ಗುರುಗಳೇ. ಗುರುಗಳೇ, ನಾನು ಮತ್ತೆ ಹೆಂಗಿತ್ತು ಮಾಮೂಲಿ ಪಾಂಡ್ರಂಗನ್ ಮಾಡ್ಬಿಡು ಗುರುವೇ. ಮತ್ತೆ ಅದೇ ಸಂಸಾರ ತಾಪತ್ರ ಇರುತ್ತೆ, ಪರವಾಗಿಲ್ವಾ? ಅಯ್ಯೋ ಗುರುವೇ, ಈ ಸುಡುಗಾಡ ಪರಮಾತ್ಮ ಪೋಸ್ಟ್ಗಿಂತ ಅದೇ 1000 ಪಾಲ್ ಬೆಟರು. ದಯವಿಟ್ಟು ಶಕ್ತಿನ ವಾಪಸ್ ತಗೊಂಡ್ಬಿಡು ಗುರುವೇ. ಕಾಲಾಯ ತಸ್ಮೈ ನಮಃ. ಅಲ್ಲ ಗುರುವೇ, ಈ ಶಕ್ತಿ ಕೊಡೋದಕ್ಕೆ ಕಿವಿ ನೀಡ್ತಾ ಇದ್ದೆ, ವಾಪಸ್ ತಗೊಳಕ್ಕೆ ಏನ್ ಹಿಂಡಿದ? ಅದನ್ನೇ ಇಡ್ತೀನಿ. ಅರೆ ಯಪ್ಪ 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 ಯಪ್ಪ, ಈ ಶಕ್ತಿ ಹೋದ್ಮೇಲೆ ಮೈಯೆಲ್ಲ ಎಷ್ಟೊಂದು ಹಗುರ ಅನಿಸ್ತಾ ಇದೆಯಲ್ಲಪ್ಪ. ಇನ್ನು ಮೇಲಿಂದ ನನಗೆ ಯಾರ ಕಾಟನೂ ಇರಲ್ಲ. ಈಗಲಾದ್ರೂ ನಾನು ನೆಮ್ಮದಿಯಾಗಿ ಮಲ್ಕೊಬಹುದು. ಗುರುಗಳೇ, ನಿಮಗೆ ನಮೋ ನಮಃ. ಹಬಿ ಹಬಿ, ಏ ಜಾತಿ ಸಂಬಂಧಿನಿ, ಕತೆ ಶುರುವಾತ್ನಲ್ಲಿ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡು ನಿಮಗೆ ಮುಖಾನೇ ತೋರ್ಸಲ್ಲ ಅಂತ ಸಿಟ್ಟು ಮಾಡ್ಕೊಂಡು ಹೊರಟವರು ಇನ್ನೇನು ಕತೆ ಮುಗಿತಾ ಇದೆ, ಸರ್ವತ್ವ ಆಗಿದೆ. ಈಗ ಒಂದು ಹರಿ ಅಂತ ಇದ್ರಲ್ಲ, ಏನ್ ಸ್ಕೆಚಿಂಗ್ ಸ್ಕೀಮು? ಏನಿಲ್ಲ ಹಬಿ, ನಾಳೆ ಬೆಳಗ್ಗೆ ಸೆಮಿನಾರ್ಗೆ ಅಂತ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. 50 ಸಾವಿರ ರೆಡಿ ಮಾಡ್ಕೊಳ್ಳಿ.